उच्यते पूर्वतन कथा प्रश्नस्य उत्तरं दत्तः तदा लोकस्य व्यवहारः नित्यं वा इति रघुगणः पृष्टः तस्य उत्तरं विस्तारेण दत्तः तदा इदानीं गतदिनस्य समीचीनं समीचीनं यत्किमपि कर्म भवति तत्र जीवः अकर्ता एव तिष्ठति नाम स्वातन्त्र्यं नास्ति कर्तृत्वम् अस्ति स्वातन्त्र्यं नास्ति इति भावेन नाहं कर्ता हरि ओम हरि ओम ಹೇಳಿ ಅಲ್ಲಿ ಮೈಕ್ ಬಂದ್ ಮಾಡಿದ್ರೆ ಇಕೋ ಆಗಬೇಕು ಎಕೋ ಆಗ್ತಿದ್ಯಾ ಮೈಕ್ ಬಂದ್ರೆ ಕರೆಕ್ಟ್ ಆಗ್ತದೆ ನಿಮ್ದು ಮೈಕ್ ಒಂಚೂರು ಆಫ್ ಮಾಡಿ ಈಗ ಜಡಭರತ ಮತ್ತೆ ರಘುಗಣನ ಜೊತೆಗಿನ ಸಂವಾದ ಮುಂದುವರಿಯುತ್ತೆ 12ನೆಯ ಅಧ್ಯಾಯದ ಆರಂಭ ರಘುಗಣ ಉವಾಚ ರಘುಗಣ ಹೇಳ್ತಾ ಇದ್ದಾನೆ ನಮೋ ನಮಃ ಕಾರಣ ವಿಗ್ರಹಾಯ ಸ್ವರೂಪ ತುಚ್ಛೀಕೃತ ವಿಗ್ರಹಾಯ ನಮೋ ವಧೂತ ದ್ವಿಜ ಬಂಧುಲಿಂಗ ನಿಗೂಢ ನಿತ್ಯಾನುಭವಾಯ ತುಭ್ಯಂ ಕಾರಣ ವಿಗ್ರಹಾಯ ಎಲ್ಲದಕ್ಕೂ ಕಾರಣ ಸ್ವರೂಪನಾದ ಸ್ವರೂಪ ತುಚ್ಛೀಕೃತ ವಿಗ್ರಹಾಯ ಸ್ವರೂಪದ ನಿಜವಾದ ಗುಣ ಅರ್ಥ ಆದ ಮೇಲೆ ಇದಕ್ಕೆ ಆವರಕವಾಗಿ ಇರುವ ಜಡದೇಹದ ಬಗ್ಗೆ ತುಚ್ಛೀಕೃತ ಅದು ಬೇಡ ಅಂತಲ್ಲ. ಜಡದೇಹ ಈಗ ನಮಗೆ ಕಾಣುವ ಕೇಳುವ ನೋಡುವ ಈ ಸುಖಗಳಿಗೆ ಅದು ಬೇಕೇ ಬೇಕು. ಆದರೆ ಅದು ನಮ್ಮ ಅಂತರಂಗದ ದಾರಿಗಿಂತ ಅದನ್ನೇ ದೊಡ್ಡದು ಅಂತ ಭಾವಿಸಿದ್ರೆ ಅದು ಮೂರ್ಖತನ ಆಗತ್ತೆ. ಹಾಗಾಗಿ ನಮೋವಧೂತ ದ್ವಿಜ ಬಂಧುಲಿಂಗ ನಿಗೂಢ ನಿತ್ಯಾನುಭವಾಯ ತುಭ್ಯಂ. ನೀನೊಬ್ಬ ತಿಳಿದವನು ಅಂತ ಬೋರ್ಡ್ ಬೇರೆ ಹಾಕೊಳ್ಳಿಲ್ಲ, ನೀನು ಜರಿತಾರಿ ಶಾಲು ಹಾಕೊಳ್ಳಿಲ್ಲ, ತಲೆ ಮೇಲೊಂದು ಪೇಟನೋ ಅಥವಾ ಕೊತ್ತಿಗೆಯಲ್ಲಿ ಒಂದು ದೊಡ್ಡ ಹಾರನೂ ಇಲ್ಲ, ಬಳ್ಕೊಂಡ ಹಣೆ ಮೇಲೆ ಏನು ವಿಭೂತಿನೋ ಅಥವಾ ಉದ್ದನಾಮನೋ ಎಂಥದೂ ಇಲ್ಲ, ಅಥವಾ ಕೈಯಲ್ಲಿ ಕಡಗ, ಕಾಲಲ್ಲಿ ದೊಡ್ಡ ಥರದ ಚಪ್ಪಲಿ, ಕುದುರೆ ಮೇಲೆ ಕೂತ್ಕೊಂಡು ಬರುವುದು, ದೊಡ್ಡ ದೊಡ್ಡ ಬಾವುಟಗಳನ್ನೆಲ್ಲ ಹಿಂದಿನಿಂದ ಹೊತ್ಕೊಂಡು ಬರುವುದು ಇಲ್ಲ. ನೀನು ಹೇಗಿದ್ದಿ ಅಂದ್ರೆ ಅವಧೂತ ದ್ವಿಜ ಬಂಧುಲಿಂಗ ನಿಗೂಢ. ಅವಧೂತ ಅಂದ್ರೆ ಲೌಕಿಕವಾದ ಎಲ್ಲ ವೇಷಭೂಷಗಳನ್ನ ಪಕ್ಕಕ್ಕೆ ಸರಿಸಿದವ. ಎಂದೂ ಕೂಡ ತಾನು ಹೀಗೆಲ್ಲರಿಂದ ಗುರುತಿಸಲ್ಪಡಬೇಕು ಅಂತ ಯಾರಿಗೂ ಕಾಯದವ. ಅಂತಹ ಯಾರಿಗೂ ತಿಳಿಯದ ಜೀವನ್ಮುಕ್ತ ಸ್ಥಿತಿಯಲ್ಲಿ ಪ್ರಾರಬ್ಧದಿಂದ ಮಾತ್ರ ನೀನಿಲ್ಲಿದ್ದಿ. ನಿನಗೆ ಈ ಭೂಮಿಯಲ್ಲಿ ಇರಬೇಕು ಅನ್ನುವ ಯಾವ ಇರಾದೆಯೂ ಇಲ್ಲ, ಅಥವಾ ಈ ಭೂಮಿಯಲ್ಲಿ ಇದ್ದು ನಿಂದೇನೋ ಕಾರ್ಯಸಾಧನೆ ಆಗಬೇಕು ಅನ್ನೋ ಅಪೇಕ್ಷೆಯೂ ನಿನ್ನಲ್ಲಿ ಕಾಣಲ್ಲ. ನೀನಿದ್ದಿ ಯಾಕೆ ಅಂದ್ರೆ ಬಿಚ್ಚಿದ ಗಂಟನ್ನ
ಖಾಲಿ ಆಗುವ ತನಕ ಉಣ್ಲೇಬೇಕು, ಮಾಡಿದ್ದುಣ್ಣೋ ಮಹಾರಾಯ. ಆದ್ರೆ ಭಗವಂತನ ಪ್ರಜ್ಞೆ ಅತ್ಯಂತ ಜಾಗೃತವಾಗಿ ನಿನ್ನಲ್ಲಿ ಇದೆ, ಆದ್ರಿಂದಾಗಿ ನಿನಗೊಂದು ದೊಡ್ಡ ನಮಸ್ಕಾರ ಅಂತ ಹೇಳ್ತಾ ಇದ್ದಾನೆ. ಜ್ವರಾಮಯಾರ್ತಸ್ಯ ಯಥಾ ಗದಂಸ ಸನ್ ನಿದಾಗ ದಗ್ಧಸ್ಯ ಯಥಾ ಹಿಮಾಂಬಃ ಕುದೇಹಮಾನಾಹಿ ಸುನಷ್ಟ ದೃಷ್ಟೇಃ ಬ್ರಹ್ಮನ್ ವಚಸ್ತೆ ಮೃತಮೌಷಧಂ ಮೇ. ಈ ಕೆಟ್ಟ ದೇಹಾಭಿಮಾನ ಇದೆಯಲ್ವಾ, ಕೆಟ್ಟ ದೇಹಾಭಿಮಾನ ಅಂತ ಒತ್ತಿ ಹೇಳ್ತಾ ಇದ್ದಾರೆ. ದೇಹದ ಬಗ್ಗೆ ಗೌರವ ಬೇಕೇ ಬೇಕು, ಯಾಕಂದ್ರೆ ಅದರಿಂದನೇ ಸಾಧನೆ ಆಗುದು. ಆ ಮೂಗಿದ್ರನೇ ಪ್ರಾಣಾಯಾಮ ಮಾಡ್ಲಿಕ್ಕಾಗುದು, ಬಾಯಿದ್ರನೇ ಭಗವಂತನ ಪ್ರಸಾದವನ್ನು ಸ್ವೀಕಾರ ಮಾಡ್ಲಿಕ್ಕಾಗುದು, ಕಿವಿ ಇದ್ರನೇ ಒಳ್ಳೆ ವಿಷಯಗಳನ್ನು ಕೇಳಲಿಕ್ಕಾಗುದು. ಒಬ್ಬ ಮಹಾಭಾರತದಲ್ಲಿ ಒಂದು ಕಥೆ ಬರುತ್ತೆ, ಸಣ್ಣ ಕಥೆ. ಅಲರ್ಕ ಅಂತ ಒಬ್ಬ ಇದ್ದ, ತುಂಬಾ ದೊಡ್ಡ ತಪಸ್ವಿ. ಅವನಿಗೆ ಏನೇ ಒಳ್ಳೆ ಕೆಲಸ ಮಾಡಿ ಸಿದ್ಧಿ ಆಯ್ತು ಅಂತ ಅನ್ನಿಸೋಷ್ಟ್ರಲ್ಲಿ ಏನಾಗ್ತಿತ್ತು ಅಂದ್ರೆ, ಅವನ ಇಂದ್ರಿಯಗಳಲ್ಲಿ ಯಾವುದೋ ಒಂದು ಕಣ್ಣಿಗೆ ಏನೋ ನೋಡಬೇಕು ಅಂತ ಅನ್ನಿಸಿ ಮನಸ್ಸು ಆಚೆ ಹೋದ್ರೆ, ಆ ನೋಡಿದ ವಿಷಯದ ಕಡೆಗೆ ಗಮನ ಕೊಟ್ಟು 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 ತಾನು ಯಾವ ಸಾಧನೆಗೆ ಅಂತ ನಿಂತಿದ್ನೋ ಅದನ್ನ ಕಣ್ಣು ತಪ್ಪಿಸ್ತಾ ಇತ್ತು. ಒಂದ್ ದಿವಸ ಕಣ್ಣನ್ನು ಬಿಗಿಯಾಗಿ ಮುಚ್ಚಿ ಕೂತಿದ್ರೆ ಕಿವಿಗೇನೋ ಒಂದು ಧ್ವನಿ ಬಿತ್ತು. ಆ ಧ್ವನಿಯ ಕಡೆಗೆ ಕುತೂಹಲ ಹೋಯ್ತು. ಅದರ ಹಿಂದೆ ಹೋಗಿ ಅದರ ಹಿಂದೆ ಹೋಗಿ ಅದರ ಹಿಂದೆ ಹೋಗಿ ಧ್ಯಾನ ಮರೆತೋಯ್ತು. ಕಿವಿಯ ಮೇಲೆ ಬಿದ್ದ ವಸ್ತುವಿನ ಬಗೆಗೆನೆ ಆಸಕ್ತಿ ಹೆಚ್ಚಿ ನಿಜವಾದ ದಾರಿ ಅವನಿಗೆ ತಡೆಯಾಯಿತು. ನಾವು ನಮ್ಮನ್ನೇ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ರೆ ಎಷ್ಟೋ ಸರ್ತಿ ನಾವು ಎಷ್ಟು ದಾರಿ ತಪ್ತೇವೆ ಅಂತ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ನಮ್ಮ ಉದ್ದೇಶ ನಾವು ಹಾಲಿಗೆ ಬಂದು ಟೇಬಲ್ ಅನ್ನ ಸರಿ ಮಾಡಿ ಇಟ್ಟು ಈಗ ಓದ್ಲಿಕ್ಕೆ ಕೂತ್ಕೊಳ್ಬೇಕು ಅಂತ ಬರ್ತೇವೆ. ಬರುವಾಗ ದಾರಿಯಲ್ಲಿ ಒಬ್ಬ ನಮ್ಮ ಜೊತೆಗೆ ಇದ್ದವನು ಯಾರೋ ಒಬ್ಬ, ಅಲ್ಲಿ ನೆಲ್ಲಿಕಾಯಿ ಬಿದ್ದಿದೆ, 2-3 ಇದೆ, ನಾನು 2-3 ತಿಂದೆ, 2-3 ಇದೆ, ಬೇಕಾದ್ ತಗೋ ಅಂತ ಹೇಳ್ತಾನೆ. ಇವನು ಸರಿ ಅಲ್ಲಿಗೆ ಹೋದ. ಅಲ್ಲಿಗೆ ಹೋದಾಗ ಈ ಹಾಲಲ್ಲಿ ಇದ್ದ ಕೆಲಸ ಎಲ್ಲ ಅರ್ಧಂಬರ್ಧ ಅದೇ ಅಲ್ಲೇ ಉಳೀತು. ಆ ನೆಲ್ಲಿಕಾಯಿ ತಿಂತಾ ಇರ್ಬೇಕಾದ್ರೆ ಅದರಲ್ಲಿ ಬೀಜ ನೆನಪಾಯ್ತು. ನಮ್ಗೆ ನೆಕ್ಸ್ಟ್ ಇನ್ನೊಂದು ಗಿಡ ಆಗ್ಬೇಕು ಅಂದ್ರೆ ಈ ಬೀಜನ ಚೆನ್ನಾಗಿ ಎಲ್ಲಾದ್ರೂ ಒಂದ್ ಕಡೆ ದೂರಕ್ಕೆ ಹೋಗಿ ಉಗಿದು ಬರಬೇಕು ಅಂತ ಅಲ್ಲಿ ಹೋಗಿ ಉಗಿಲಿಕ್ಕೆ ಹೋದ. ದೂರಕ್ಕೆ ಹೋದ, ಉಗಿದು ವಾಪಸ್ ಬರುವಾಗ ಬಾಯಾರಿಕೆ ಆಯ್ತು. ಅದು ನೆಲ್ಲಿಕಾಯಿ ತಿಂದಿದ್ದಲ್ಲ, ಸಿಹಿ ಆಗುತ್ತೆ ಅಂತ ಯಾರೋ ಹೇಳಿದ್ರು. ಸರಿ ಅಂತ ಸೀದಾ ಬಾವಿ ಕಟ್ಟೆಗೆ ಹೋದ. ಬಾವಿ ಕಟ್ಟೆಗೆ ಹೋಗಿ ನೀರು ಸೇದ್ತಾ ಇರ್ಬೇಕಾದ್ರೆ ಅದರದ್ದು ಕೊಡದ್ದು ಮೇಲಿನ ಹಗ್ಗ ಜಾರಿ ಬುಳುಂದ್ಕಂತ ಒಳಗ್ ಬಿತ್ತು. ಅಯ್ಯೋ ದೇವರೇ, ಇದೊಂದು ದೊಡ್ಡ ಕಥೆ ಆಯ್ತಲ್ಲ ಅಂತ ಆಮೇಲೆ ಯಾರನ್ನು ಕರೆದು ಕೇಳಿ ಬಾವಿಗೆ ಇಳಿಸಿ ತೆಗೆದು ಮತ್ತೆ ಏನೋ ಒಂದು ಅಲ್ಲಿ ಒಂದು 1/2-3 ಗಂಟೆ ಹೋಯ್ತು. ಆಮೇಲೆ ಸ್ವಲ್ಪ ಮಹಾಮಂಗಳಾರತಿ ಅದೆಲ್ಲ ಇತ್ತು. ಅದೆಲ್ಲ ಮುಗಿಸ್ಕೊಂಡು ಬರುವಷ್ಟರಲ್ಲಿ ಇನ್ನೂ ಅವ್ಯವಸ್ಥೆ ಆಯ್ತು. ನೋಡ್ಕೊಂಡು ಇಳಿಲಿಕ್ಕಾಗಲ್ವಾ, ಏನ್ ಮಾಡ್ತಿದ್ರಿ, ಹಾಗೆ ಹೀಗೆ. ಸೀದಾ ಮತ್ತೆ ಮಧ್ಯಾಹ್ನದ ಹೊತ್ತಾಯ್ತು, ಊಟಕ್ಕೆ ಅಂತ ತಟ್ಟೆ ಮುಂದೆ ಕೂತ. ಆಗ ನೆನಪಾಯ್ತು, ನಾನು ಏನೂ ತರಲೇ ಇಲ್ಲಲ್ಲ ಅಂತ. ಎಲ್ಲ ಅದು ಹಾಲಲ್ಲೇ ಇದೆ. ಅವನು ಹೊರಟದ್ದು ಹಾಲಿಗೆ, ಮಧ್ಯಾಹ್ನ ಊಟ ಆಗುವಾಗ ಊಟದ ಅಡಿಗೆ ಬಿದ್ದು ಅದು ಮರ್ತೋಗಿತ್ತು. ಆಮೇಲೆ ಮತ್ತೆ ಇನ್ನೊಂದು ಸರ್ತಿ ನೆನ್ಪಾಗ ಆಗ ಆದ್ರೆ ನಾನು ಇದನ್ನು ಸುಮ್ಮನೆ ನಿಮ್ಗೆ ಉದಾಹರಣೆ ಕೊಟ್ಟದ್ದು. ನೀವು ನಿಮ್ಮನ್ನ ಇನ್ನೊಬ್ಬ ಅನ್ಕೊಂಡು ನೋಡಿ ಒಂದ್ಸಲ. ನಾನು ನನ್ನನ್ನೇ ನೋಡುವಾಗ ನಾನು ಮಾಡಿದ್ದೆಲ್ಲ ಸರಿ ಅಂತ ಅನಿಸ್ತಾ ಇರುತ್ತೆ. ನಾನು ನನ್ನನ್ನೇ ಎರಡನೇವನು ಅಂತ ಅನ್ಕೊಂಡು ನನಗಿಂತ ಇನ್ನೊಬ್ಬನನ್ನ ನಾನು ಹೇಗೆ ನೋಡ್ತೇನೋ ಹಾಗೆ ನನ್ನನ್ನು ನಾನು ನೋಡುವುದಕ್ಕೆ ಅಭ್ಯಾಸ ಮಾಡಿದಾಗ ಎಷ್ಟು ಮರ್ತೋಗುತ್ತೆ. ಬೇಡ, ಒಂದು ಮೊಬೈಲೇ ಉಪಯೋಗಿಸುವಾಗ ಯಾರೋ ಮೆಸೇಜ್ ಹಾಕ್ತಾರೆ, ಅದೇನೋ ಒಂದು ಇನ್ವಿಟೇಷನ್ ಇತ್ತಪ್ಪ, ಅದು ಬೇಗ ಬೇಕಂತೆ ಕಳಿಸಿ ಅಂತ. ಸರಿ ಅಂತ ಟಿಂಗ್ ಅಂತ ಶಬ್ದ ಬಂತು ಅಂತ ಓಪನ್ ಮಾಡಿದ್ರೆ ಕಳಿಸ್ಬೇಕು. ಅದು ಎಲ್ಲಿದೆ ಅಂತ ಹುಡುಕುವಷ್ಟರಲ್ಲಿ ಯಾವುದೋ ಒಂದು ಚಂದದ ಫೋಟೋ ಕಾಣಿಸಿ, ಇದನ್ನು ಸ್ಟೇಟಸ್ಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ಅದನ್ನು ಫಸ್ಟ್ ಸ್ಟೇಟಸ್ಗೆ ಹಾಕ್ಬಿಡೋಣ ಅಂತ ಹಾಕ್ಲಿಕ್ಕೆ ಹೋಗುವಷ್ಟರಲ್ಲಿ ಹಳೆ ಸ್ಟೇಟಸ್ಗೆ ಏನೇನು ಲೇಖನ ಬಂದಿದೆ ಅಥವಾ ಅಪ್ರಿಸಿಯೇಷನ್ ಬಂದಿದೆ, ಲೈಕ್ಸ್ ಬಂದಿದೆ, ಕಮೆಂಟ್ ಬಂದಿದೆ ಎಲ್ಲ ನೋಡ್ತಾ 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 ಅದು ಯಾರೋ ಒಂದು ಚೂರು ಚೆನ್ನಾಗಿಲ್ಲ, ಎಂತ ಫೋಟೋ ಹಾಕಿದ್ದಾರೆ ಅಂತ ಯಾರೊಬ್ಬ ಬೈದು ಹಾಕಿದ್ದ. ನೋಡಿ ಸಿಟ್ಟು ಬಂತು, ಮಾಡ್ತೇನೆ ಅಂತ ಹೇಳ್ದ. ಅವನ ಪ್ರೊಫೈಲ್ಗೆ ಹೋಗಿ ಅವನೇ ಯಾವ್ಯಾವ ಚಿತ್ರ ಇದೆ ನೋಡಿ ಅದ್ರಲ್ಲಿ ಯಾವ್ದಾವ್ದು ಕೆಟ್ಟದಿತ್ತೋ ಅದಕ್ಕೆಲ್ಲ ಬೈದು ಏನೋ ಒಂದಿಷ್ಟು ಇಡೀ ಆ ರೀಲ್ ನೋಡಿದೆ, ಈ ಸೀನ್ ನೋಡಿದೆ, ಈ ಫೋಟೋ ನೋಡಿದೆ, ಅದು ನೋಡಿದೆ, ಇದು ನೋಡಿದೆ, ಎಲ್ಲ ಆಯ್ತು. ಎಲ್ಲ ಆಗಿ ಸುಸ್ತಾಯ್ತು, ಯಾಕೋ ಕೈ ನೋವು ಬಂತು ಅಥವಾ ನೆಟ್ವರ್ಕ್ ಅದು ತಪ್ಪಿ ಹೋಯ್ತು ಅಥವಾ ಯಾವುದು ಡೇಟಾನೇ ಖಾಲಿ ಆಯಿತು. ಸರಿ ಅಂತ ಹೇಳಿ ಇಟ್ಟಾಗ ಫೋನ್ ಬಂತು. ಮಾರಾಯ, ನಿನ್ನ ಹತ್ರ ಒಂದು ಇನ್ವಿಟೇಷನ್ ಕಳಿಸು, ಅರ್ಜೆಂಟು, ಅಲ್ಲಿ ಕಾಯ್ತಿದ್ದಾರೆ ಅಂತ ಹೇಳಿದ್ರೆ ನೀನು ಏನು ಯಾಗ ಮಾಡ್ತಾ ಕೂತಿದ್ದೆ, ಏನು ಮಾಡ್ತೀನಿ? ಅಯ್ಯೋ ದೇವ್ರೆ, 2 ಗಂಟೆ ನಾನು ಅದರಲ್ಲೇ ಇದ್ದರೆ ಕಳಿಸೋದು ಒಂದು ಬಿಟ್ಟು
ಉಳಿದದ್ದು ಇಡೀ ಊರಿನ ಕೆಲಸ ಎಲ್ಲ ಮಾಡ್ಕೊಂಡು ಬೇಡವಾದ್ದನ್ನ ಸಮಯ ಹಾಳು ಮಾಡಿ ಅವ್ರ ಕೆಲಸಕ್ಕೂ ಮಾಡಿಕೊಡದೆ ಫೋನಲ್ಲಿ ನಾವು ಕಳೆದು ಹೋಗುದು ಅಂದ್ರೆ ಹೀಗೆ ಎಷ್ಟೋ ಸರ್ತಿ ನಮಗೆ ನಾವೇ ದೂರವಾಗುವಂತಹ ದುಸ್ಥಿತಿ ಇರುತ್ತೆ. ಇದು ಅಲರ್ಕನಿಗೆ ಕೆಟ್ಟ ಕೋಪ ಬರ್ತಿತ್ತು. ಪ್ರತಿ ಸರ್ತಿನೂ ಒಂದೊಂದು ಇಂದ್ರಿಯ ಒಂದೊಂದು ಸಲ ಅವನನ್ನ ದಾರಿ ತಪ್ಪಿಸ್ತಾ ಇತ್ತು. ಅದಕ್ಕೆ ಸಿಟ್ಟುವಂತವನಿಗೆ ಈ ಇಂದ್ರಿಯಗಳು ಇದ್ರೆ ತಾನೆ ನಮ್ಮ ಮನಸ್ಸು, ಕಣ್ಣು ಬೇರೆ ಕಡೆಗೆ ಹೋಗುದು, ಕಿವಿ ಬೇರೆ ಕಡೆಗೆ ಹೋಗುದು, ನಾಲಿಗೆ ಬೇಡವಾದ್ದನ್ನು ಮಾತಾಡ್ತಾ ಕೂಡುದು ಅಂತ ಬಿಸಿ ಕಬ್ಬಿಣವನ್ನ ಕಾಸಿ ತನ್ನ ಕಣ್ಣಿಗೆ ಚುಚ್ಚಬೇಕು ಅಂತ ಹೊರಟ. ಆಮೇಲೆ ಮೊದಲು ಕಣ್ಣು ಬೇಡ, ಮೊದಲು ಕಿವಿಗೆನೆ ಸೀಸ ಹಾಕ್ಬಿಡೋಣ ಸುರಿದು, ಆಮೇಲೆ ಆ ಕಿವಿ ಕೆಪ್ಪಾಗ್ಬಿಟ್ರೆ ಆಮೇಲೆ ನಂಗೆ ಯಾವ ಶಬ್ದನೂ ಕಿವಿಗೆ ಬೀಳಲ್ಲ, ಯಾರಾದ್ರೂ ಏನಾದ್ರೂ ಅಂದ್ರೂ ಕೂಡ ಕಿವಿ ಕೇಳಿಸಲ್ಲ, ಬೇಸರನೂ ಆಗಲ್ಲ ಅಂತ ಎಲ್ಲ ಇಂದ್ರಿಯಗಳ ಬಗ್ಗೆನೂ ಯೋಚನೆ ಮಾಡಿ ಒಂದೊಂದೇ ಇಂದ್ರಿಯವನ್ನ ನಿಧಾನಕ್ಕೆ ಕಿತ್ತು ಇಟ್ಟು ಬಿಟ್ಟ. ಅಷ್ಟೊತ್ತಿಗೆ ಅವನ ಗುರುಗಳು ಯಾರು ಬಂದ್ರು. ಏನೋ ಇದು ನಿನ್ನ ಅವತಾರ, ಏನ್ ಮಾಡ್ಕೊಂಡಿದ್ದಿ? ಹೌದು, ಈ ಇಂದ್ರಿಯದಿಂದಲೇ ತುಂಬಾ ತೊಂದರೆ, ನನಗೆ ಸಾಧನೆ ಮಾಡ್ಬೇಕು ಅಂತ ಕೂತಾಗ್ಲೆಲ್ಲ ಏನೋ ಡೈವರ್ಷನ್, ಇದರಿಂದನೇ ಅನರ್ಥ ಆಗ್ತಾ ಇರೋದು, ಆದ್ರಿಂದಾಗಿ ಇದನ್ನೆಲ್ಲ ಕಿತ್ತು ಬಿಡಿದ್ದೇನೆ, ಇನ್ನು ಮುಂದೆ ನನಗೆ ಏನು ಬೇಡ ಅಂತ. ಗುರುಗಳು ಹೇಳ್ತಾರೆ, ತಲೆ ಚಚ್ಕೊಳ್ತಾರೆ, ಏನಪ್ಪಾ ಪುಣ್ಯಾತ್ಮ, ನಿನಗೆ ದೇವರನ್ನು ನೋಡ್ಬೇಕು ಅಂತ ಆಸೆ ಬಂದ್ರು ಇದೇ ಕಣ್ತಾನೆ ತೇಳಿಸ್ಬೇಕು, ಭಗವಂತನನ್ನು ಕೇಳಬೇಕು ಅಂತ ಅನ್ಸಿದ್ರೆ ಇದೇ ಕಿವಿ ತಾನೆ ಕೇಳಿಸ್ಬೇಕು, ಭಗವಂತನ ಬಗ್ಗೆ ತಿಳಿದದ್ದನ್ನ ಮಾತಾಡಬೇಕು ಅಂತ ಅನ್ಸಿದ್ರೆ ಇದೇ ತಾನೆ ನಾಲಿಗೆ ಮಾತಾಡಿಸ್ಬೇಕು. ಅದೇ ಇಂದ್ರಿಯಗಳಿಂದ ನಾವು ಸಾಧನೆ ಮಾಡ್ಲಿಕ್ಕೂ ಆಗುದಪ್ಪ. ಇಂದ್ರಿಯಗಳಿಂದ ದಾರಿ ತಪ್ಪತ್ತೆ ಅನ್ನೋದು ಸತ್ಯ, ಆದರೆ ದಾರಿ ತಪ್ಪದ ಹಾಗೆ ಅದನ್ನ ನಿಯಂತ್ರಣಕ್ಕೆ ತರಬೇಕು ಹೊರತು ಇಂದ್ರಿಯಗಳನ್ನೇ ಸುಟ್ಟಾಕಿ ಇಂದ್ರಿಯಗಳನ್ನೇ ಕಿತ್ತು ತೆಗೆದು ಇಂದ್ರಿಯಗಳಿಗೇನೆ ಅಸ್ತಿತ್ವ ಇಲ್ಲದಂತೆ ಮಾಡಿಕೊಳ್ಳುವುದು ಇಂದ್ರಿಯದ ಮೇಲೆ ನೀನ್ ಮಾಡ್ತಾ ಇರುವ ಅಪರಾಧ. ಅದು ದೇವರು ನಿನಗೋಸ್ಕರ ಸಾಧನೆ ಮಾಡು ಅಂತ ಕೊಟ್ಟದ್ದು, ದುರುಪಯೋಗ ಮಾಡು ಅಂತ ಕೊಟ್ಟದ್ದಲ್ಲ. ಆದರೆ ದುರುಪಯೋಗ ಮಾಡಿಕೊಂಡದ್ದರ ಪರಿಣಾಮದಿಂದ ನಿನಗೆ ಹಿಂಸೆ ಆಗಿದೆ ಅನ್ನೋದು ಸತ್ಯ. ಆದರೆ ಅದಕ್ಕೆ ತಕ್ಕಂತೆ ನಾವು ಬುದ್ಧಿವಾದ ಹೇಳಿ ನಿಧಾನಕ್ಕೆ ಮನಸ್ಸನ್ನ ನಿಯಂತ್ರಣಕ್ಕೆ ತಂದುಕೊಂಡು ಆ ಇಂದ್ರಿಯಗಳನ್ನ ಸದ್ವಿನಿಯೋಗ ಮಾಡೋದಕ್ಕೆ ಪ್ರಯತ್ನ ಪಡಬೇಕಪ್ಪ ಅಂತ ಆ ಅಲರ್ಕನಿಗೆ ಅವನು ಹೇಳ್ತಾನೆ. ಹಾಗಾಗಿ ಅಭಿಮಾನ ಬೇಕು, ಕೆಟ್ಟ ಅಭಿಮಾನ ಇರಬಾರ್ದು. ಕಣ್ಣಿರುದೆ ದೇವರು ಕೈ ಕೊಟ್ಟ ದುಡಿಯೋಕಂತ ಹೊರತು ಹೊಡಿಲಿಕ್ಕಂತ ಅಲ್ಲ, ದೇವರು ಕಾಲ್ ಕೊಟ್ಟ ನಡಿಯೋಕಂತ ಒದಿಲಿಕ್ಕಂತೂ ಅಲ್ಲ ಅಂತ ಇದೆಲ್ಲ ನಾವು ಮತ್ತೆ ಮತ್ತೆ ಹೇಳ್ಕೊಂಡು ನಮ್ಮ ಇಂದ್ರಿಯಗಳನ್ನ ಸರಿದಾರಿಗೆ ತಂದುಕೊಳ್ಳುವಂತಹ ಪ್ರಯತ್ನ ಮಾಡಬೇಕು. ಅದು ಕೆಟ್ಟ ಅಭಿಮಾನದ ತ್ಯಾಗ. ಅದು ವಿಷಸರ್ಪ, ಅದು ಕಡಿದ್ರೆ ವಿಷ ಏರುವುದಷ್ಟೇ ಹೊರತು ಮತ್ತೆ ವಿಷ ಇಳಿಯುವುದು ಅಂತ ಅನ್ನುವ ಕರ್ಮ ಇಲ್ಲ. ಅವನದಕ್ಕೆ ಒಂದು 2 ಉದಾಹರಣೆಗಳನ್ನು ಕೊಡ್ತಾನೆ. ಹೇಗೆ ಅಂದ್ರೆ, ಜ್ವರಾಮಯಾರ್ಥಸ್ಯ ಯಥಾಗದಂ. ಅಗದ ಅಂದ್ರೆ ಮದ್ದು. ವಿಷ ಸರ್ಪದ ಕಡಿತದಿಂದ ಜ್ವರ ಬಂದು ರೋಗ ಪೀಡಿತನಾಗಿದ್ದಾನೆ, ಅವನಿಗೆ ಒಂದು ಒಳ್ಳೆ ಔಷಧ ಬೇಕು. ಹಾಗೆ ನಿದಾಗದಗ್ಧಸ್ಯ ಯಥಾ ಹಿಮಾಂಬಃ. ಹಿಮಾಂಬ ಅಂದ್ರೆ ತಣ್ಣಗಿನ ನೀರು, ಅಂಬಸ್ ಅಂತ ಶಬ್ದ ಅದು. ಅಂಬಃ, ಅಂಬಸಿ, ಅಂಬಾಂಸಿ. ಅಂಬೋಜ ಅಂತ ಕೇಳಿದ್ರೆ ಅದು ಕಮಲಕ್ಕೆ ಹೆಸರು, ನೀರಿನಲ್ಲಿ ಹುಟ್ಟುವಂಥದ್ದು. ಅಂಬುಜ ಅಂದ್ರೂ ಅದೇ ಅರ್ಥ, ಅಂಬು ಅಂದ್ರೂ ನೀರು, ಅಂಬಸ್ ಅಂದ್ರೂ ನೀರು. ನಿದಾಗ ದಗ್ಧಸ್ಯ, ನಿದಾಗ ಅಂದ್ರೆ ಬೇಸಿಗೆ, ಬೇಸಿಗೆಯ ಕಡು ಬಿಸಿಲಿನ ಆಟೋಪಕ್ಕೆ ನೀರಡಿಕೆಗೆ ಬಾಯಾರಿ ಬಳಲಿ ಬೆಂಡಾಗಿ ಕೊರಗಿ ನಲುಗಿ ಒದ್ದಾಡ್ತಾ ಇರುವಂಥವನಿಗೆ ತಣ್ಣಗಿನ ನೀರು ಕೊಟ್ಟು ಕುಡಿ ಅಂತ ಕೊಟ್ರೆ ಎಷ್ಟು ಆನಂದ ಆಗುತ್ತೋ ಅಷ್ಟು ಆನಂದ ನಿನ್ನ ಮಾತನ್ನು ಕೇಳಿಸಿಕೊಂಡದ್ರಿಂದ ನನಗೀಗ ಆಯ್ತು ಅಂತ ಜಡಭರತನಿಗೆ ಹೇಳ್ತಾ ಇದ್ದಾನೆ. ನೀನಾಡಿದ ಮಾತು ವಿಷದಿಂದ ಕಚ್ಚಲ್ಪಟ್ಟ, ಜ್ವರದಿಂದ ಒದ್ದಾಡಿದ, ರೋಗಕ್ಕೆ ತುತ್ತಾದ ವ್ಯಕ್ತಿಯೊಬ್ಬನಿಗೆ ಅತ್ಯಂತ ಹಿತವಾದ ಔಷಧ ಕೊಟ್ಟಂತೆ ಇತ್ತು. ಸ್ವಲ್ಪ ಔಷಧ ಯಾಕೆ ಬಳಸಿದ್ರು ಅಂದ್ರೆ, ಔಷಧ ಸ್ವಲ್ಪ ಕಹಿ ಇರುತ್ತೆ, ಆದರೆ ಆ ಕಹಿಯನ್ನು ಸ್ವೀಕರಿಸಿದ್ರೇನೇ ರೋಗ ಪರಿಹಾರ ಆಗುದು. ನೀರು ಕುಡಿಯುವಾಗ ಹಿಮಾಂಬ ಅದು ಆನಂದ ಕೊಡುತ್ತೆ. ಅಲ್ಲಿ ಅಯ್ಯೋ ನೀರು ಕುಡಿಬೇಕಾ ಅಂತ ಸ್ವಲ್ಪ ಚಳಿಗಾಲಕ್ಕೆ ಆಗ್ಬಹುದು, ಚಳಿಗಾಲಕ್ಕೆ ಅಯ್ಯೋ ಚಳಿ ಈ ನೀರನ್ನು ಹೇಗಪ್ಪ ಕುಡಿಯುವುದು ಅಂತ ಅನ್ನಿಸ್ಬೋದು ಅಪರೂಪಕ್ಕೆ. ನೀವು ಇಲ್ಲಿ ನಿಮ್ಮ ಪ್ರದೇಶದಲ್ಲಿ ಗೊತ್ತಾಗುದಿಲ್ಲ, ಬೆಂಗಳೂರಿಗೆ ಬಂದ್ರೆ ಗೊತ್ತಾಗುತ್ತೆ. ತಣ್ಣಗೆ ನೀರು ಕುಡಿಬೇಕು ಅಂದ್ರೆ ಒಂಥರ ಅದು ಬೆಳಿಗ್ಗೆ ಬಿಸಿಲಿದ್ದಾಗ ಸೆಕೆ ಇದ್ದಾಗ ತೊಂದರೆ ಇಲ್ಲ. ಬದ್ರಿಯಲ್ಲಿ ಹೋಗಿ ತಣ್ಣಗೆ ನೀರು ಸ್ನಾನ ಮಾಡಿ ಅಂದ್ರೆ ಜೀವ ಬಾಯಿಗೆ ಬಂದ್ಬಿಡುತ್ತೆ ಒಂದ್ಸಲ. ಬೇಡಪ್ಪ ಸ್ನಾನನೂ ಬೇಡ, ನಾವು ತುಂಬಾ ಪರಿಶುದ್ಧರು, ನಾವು ದೇವರ ನಾಮಸ್ಮರಣೆ ಮಾಡಿ ದೇಹ ಶುದ್ಧಿ ಮಾಡಿಕೊಂಡು ನಮ್ಮ ಮುಂದಿನ ಕರ್ತವ್ಯವನ್ನು ಮಾಡ್ತೇವೆ. ಕಾಫಿ ತಿಂಡಿಗೆ ಸ್ನಾನ ಕೇಳುತ್ತಾ
ಏಯ್ ಸ್ನಾನ ಮಾಡಿದ್ಯಾ ಅಂತ ಕೇಳಿ ಕಾಫಿ ಒಳಗೆ ಹೋಗುತ್ತಾ? ಕುಡಿದ್ರೆ ಸರಿ, ತಿಂದ್ರೆ ಸರಿ, ಉಂಡ್ರೆ ಸರಿ, ಮಲಗಿದ್ರೆ ಸರಿ, ಎಲ್ಲ ಸರಿ ಹೋಗುತ್ತೆ ಅಂತ. ಆದ್ರೆ ಚಳಿ ಅನ್ನೋದು ಬಿಟ್ಟು ಬೇರೆ ಸಂದರ್ಭದಲ್ಲಿ, ಅದಕ್ಕೆ ನಿದಾಘ, ಬೇಸಿಗೆಯ ಸಂದರ್ಭದಲ್ಲಿ ಒದ್ದಾಡುವವನಿಗೆ ತೃಷೆಗಾಗಿ ಕೊಟ್ಟ ನೀರಿನ, ತಣ್ಣಗಿನ ನೀರಿನ ಸುಖ ಎಂಥದ್ದು, ಅಂಥದ್ದು ಸುಖ ನಿನ್ನಿಂದಾಗಿ ನನಗೆ ಸಿಕ್ಕಿತು. ಕುದೇಹ ಮಾನಾಹಿ ಸುನಷ್ಟ ದೃಷ್ಟೇಹೆ. ಈ ಕೆಟ್ಟ ಶರೀರದ ವಿಷಸರ್ಪದ ಕಡಿತದಿಂದ ಒದ್ದಾಡ್ತಾ ಇರುವ ನನಗೆ ನೀನು ಬ್ರಹ್ಮನ್ ವಚಸ್ತೆ ಅಮೃತಮೌಷಧಂ, ಅದು ಅಮೃತದಂತೆ ವಿಷವನ್ನ ಕಳೆಯುವ, ಅಮೃತದಂತೆ ರೋಗವನ್ನು ಪರಿಹರಿಸುವ ಔಷಧದಂತೆ ನನ್ನನ್ನು ಪಾರುಗೊಳಿಸಿದೆ. ತಸ್ಮಾದ್ಭವಂತಂ ಮಮ ಸಂಶಯಾರ್ಥಂ ಪೃಚ್ಛಾಮಿ ಪಶ್ಚಾದಧುನಾ ಸುಬೋಧಂ ಅಧ್ಯಾತ್ಮಯೋಗ ಗ್ರಥಿತಂ ಪುರೋಕ್ತಂ ಆಖ್ಯಾಹಿ ಕೌತೂಹಲ ಚೇತಸೋ ಮೇ. ನನಗೆ ಕೆಲವು ಸಂದೇಹಗಳಿವೆ. ನಿನ್ನ ಮಾತುಗಳಿಗೆ ಮರುಳಾಗಿ ನಾನು ನೀನು ಏನು ಹೇಳಿದ್ರು ಅದನ್ನ ಅಚ್ಚುಕಟ್ಟಾಗಿ ನನ್ನ ಜೀವನದಲ್ಲಿ ರೂಢಿಸಿಕೊಳ್ತೇನೆ ಅಂತ ಭರವಸೆ ಕೊಡ್ತಾ, ಅಧ್ಯಾತ್ಮ ಯೋಗ ಗ್ರಥಿತಂ, ಪರಮಾತ್ಮನ ವಿಷಯಕ್ಕೆ ಸಂಬಂಧಪಟ್ಟ ವಿಷಯ ಸಂಗತಿಗಳನ್ನ, ಸಂಶಯಗಳನ್ನ ನಿನ್ನ ಹತ್ರ ಪ್ರಶ್ನೆ ಮಾಡ್ತೇನೆ. ನನ್ನ ಕುತೂಹಲ ತಣಿಯುವಂತೆ ಉತ್ತರ ಕೊಡು. ಕೌತೂಹಲಕ್ಕೆ ಒಳಗಾಗಿ ನನ್ನ ದೃಷ್ಟಿ ನಿನ್ನತ್ತ ಚಿತ್ತೈಸಿದೆ. ನೀನು ನನ್ನ ದಟ್ಟೈಸಿದ ಸಂಶಯವನ್ನ 100ಕ್ಕೆ 100 ನಾಶಪಡಿಸಬೇಕು ಅಂತ ಕೇಳ್ತೇನೆ. ಯದಾಹ ಯೋಗೇಶ್ವರ ದೃಶ್ಯಮಾನಂ ಕ್ರಿಯಾಫಲಂ ಸದ್ವ್ಯವಹಾರ ಮೂಲಂ ನಹ್ಯಂಜಸಾ ತತ್ವವಿಮರ್ಶನಾಯ ಭವಾನಮುಷ್ಮಿನ್ ಭ್ರಮತೆ ಮನೋಮೇ. ಓ ಯೋಗೇಶ್ವರನೇ, ಸಾಮಾನ್ಯವಾಗಿ ನಮಗೆ ಯಾವುದಾದ್ರೂ ಒಂದು ವಿಷಯವನ್ನ ಗ್ರಹಿಸುವುದು ಅಂತ ಆದ್ರೆ ಪ್ರತ್ಯಕ್ಷ ಪ್ರಧಾನ. ನಮಗೆ ಪ್ರತ್ಯಕ್ಷದ ಕಂಡು ಬಂದ ಸಂಗತಿ ಏನಂದ್ರೆ, ಒಂದು ಕೆಲಸ ಮಾಡಿದ್ರೆ ಆ ಕೆಲಸದಿಂದ ಪ್ರಯೋಜನ ಸಿದ್ಧಿ ಆಗುತ್ತೆ, ಆ ಕೆಲಸಕ್ಕೆ ಸರಿಯಾದ ಪ್ರಯೋಜನ ಸಿಗುತ್ತೆ. ಕೆಲಸ ಈಗ ಯಾವುದೋ ಒಂದು ಕೆಲಸ, ತಟ್ಟೆಗೆ ಅನ್ನ ಹಾಕಿ, ತುಪ್ಪ ಹಾಕಿ, ಮಿಡಿ ಉಪ್ಪಿನಕಾಯಿ ಹಾಕಿ, ಉಪ್ಪು ಹಾಕಿ ಚೆನ್ನಾಗಿ ಅದು ಕುಚ್ಚಲಕ್ಕಿ ಕಲಸಿ ತಿಂದ್ರೆ ಅದು ಒಂದು ಆನಂದದ ತುತ್ತ, ಅದೊಂದು ಪ್ರಯೋಜನ. ಆ ಪ್ರಯೋಜನ ಒಂದು ಕ್ರಿಯೆಯಲ್ಲಿ ಚೆನ್ನಾಗಿ ಕಾಣುತ್ತೆ. ಕಂಡ್ರೆ ಆವಾಗ ನಮಗೇನ್ ಅನ್ಸುತ್ತೆ ಅಂತಂದ್ರೆ, ಎಲ್ಲ ನನ್ನಿಂದಲೇ ಆಯ್ತು ಅಂತ. ಆದ್ರೆ ಅಕ್ಕಿಯನ್ನು ಬೆಳೆಸಿದ್ ನಾನಲ್ಲ, ಉಪ್ಪಿನಕಾಯಿ ಮಾಡಿದವನು ನಾನಲ್ಲ, ಹಸು ಎಷ್ಟೋ ದೂರ 10-15 ಕಿಲೋಮೀಟರ್ ಓಡಾಡಿ ತಿಂದ ಹುಲ್ಲಿನ ಪರಿಣಾಮವಾಗಿ ಆದ ಹಾಲು, ಅದನ್ನೊಬ್ಬ ಕರೆದು ಅದನ್ನ ಚೆನ್ನಾಗಿ ಕಾಸಿ, ಚೆನ್ನಾಗಿ ಕಾಸುವುದು ಅಂದ್ರೆ ಅದು ಒಲೆಯಲ್ಲಿ, ಮಡಿಕೆಯಲ್ಲಿ, ನಿಧಾನವಾದ ಬಿಸಿಯಲ್ಲಿ ಕಾಸಿದಾಗ ಉಂಟಾದ ದಪ್ಪದೇನ ಕೆನೆಯನ್ನ ಮಾತ್ರ ತೆಗೆದು ಅದನ್ನ ಚೆನ್ನಾಗಿ ಮೊಸರು ಮಾಡಿ ಅದನ್ನ ಕಡೆದದ್ರಲ್ಲಿ ಬೆಣ್ಣೆ ಬಂದು ಆ ಬೆಣ್ಣೆಯನ್ನ ಚೆನ್ನಾಗಿ ಕಾಸಿ ತೆಗೆದ ತುಪ್ಪ ನಮ್ಮ ತಟ್ಟೆಗೆ ಬಿಡುವಾಗ 1 ಸೆಕೆಂಡು. ಆದ್ರೆ ನನ್ನ ತುಪ್ಪ, ನನ್ನ ಉಪ್ಪಿನಕಾಯಿ, ನನ್ನ ತಟ್ಟೆ, ನನ್ನ ಊಟ, ನನ್ನ ರುಚಿ ಅಂತ ಎಷ್ಟು ಅಹಂಕಾರ ಮನುಷ್ಯನಿಗೆ. ತಿನ್ನುವುದು ನಾನೇ ಸರಿ, ಆದ್ರೆ ಅದರ ಹಿಂದೆ, ಅದರ ಕ್ರಿಯೆಗಳಲ್ಲಿ ಎಲ್ಲಿಯಾದ್ರೂ ನನ್ನ ಇನ್ವಾಲ್ವ್ಮೆಂಟ್ ಇದೆಯಾ? ಇಲ್ಲ. ಗದ್ದೆಯಲ್ಲಿ 4 ತಿಂಗಳು ಬೆಳೆದ ಒಂದು ಅಕ್ಕಿನೋ, ರಾಗಿನೋ, ಜೋಳನೋ, ಗೋಧಿನೋ ಆ ಕಳೆಗಳನ್ನ ತೆಗೆದು ಕಾಡು ಪ್ರಾಣಿಗಳಿಂದ ರಕ್ಷಿಸಿ ಅದಕ್ಕೆ ಬೆರ್ಚಪ್ಪನ್ನಿಟ್ಟು 1-2 ದಿವಸ ಅದು ಬಿದ್ದೋದಾಗ ತಾನೇ ಅಡ್ಡಡ್ಡ ನಿಂತು ಎಷ್ಟು ಕಷ್ಟಪಟ್ಟು ರೈತ ಕೆಲಸ ಮಾಡಿರ್ತಾನೆ. ಆ ಕೆಲಸ ಮಾಡಿ ಕೊನೆಗೆ ಅದನ್ನು ಕಟಾವು ಮಾಡಿ, ಅದು ಮಳೆ ಬಾರದ ಹಾಗೆ ನೋಡಿಕೊಂಡು, ಮಳೆ ಬಂದ್ರೆ ಅದೆಲ್ಲ ನೆಂದು ಅದನ್ನ ಒಣ ಹಾಕಿ, ಆಮೇಲೆ ಅದನ್ನು ಹೊಡೆದು ಅದರ ಧೂಳನ್ನು ತೆಗೆದು ಅದರ ಸಿಪ್ಪೆ ಸುಲಿದು ಮಿಲ್ಲಿಗೆ ತಗೊಂಡೋಗಿ ಅದನ್ನು ಕ್ಲೀನ್ ಮಾಡಿಕೊಂಡು ತಂದು ಅವನು ಯಾರು ಅಂಗಡಿಗೆ ಮಾರಿ, ಅವನ 3 ಕಾಸಿಗೆ ಮಾರಿ, ಅವನ ಹೊಟ್ಟೆಗೆ ಏನಿಲ್ಲ ಅಂತ ಒದ್ದಾಡಿ, ಕೊನೆಗೆ ಇವನು ಯಾರು ತಗೊಂಡವನು ಡಬಲ್ ರೇಟ್ ಕೊಟ್ಟು, ಓಹೋ ದೊಡ್ಡ ಮನುಷ್ಯ ಅಂತ ಹೇಳಿ ತಗೊಂಡು ಬಂದು ಅದನ್ನ ಮನೆಯಲ್ಲಿ ಇಟ್ಟು, ಅದನ್ನ ತಟ್ಟೆಯಲ್ಲಿಟ್ಟು ಬೇಯಿಸಿ, ಅಮ್ಮ ಬೆಳಿಗ್ಗಿನಿಂದ ಮಧ್ಯಾಹ್ನ ತನಕ ಏನೇನೋ ತನ್ನ ಸಾಹಸಗಳನ್ನೆಲ್ಲ ಮಾಡಿ ಮಗುವಿಗೆ ಚಂದದ ರುಚಿಯ ಅಡುಗೆ ಆಗಲಿ ಅಂತ ತಟ್ಟೆಗೆ ಹಾಕಿ ಊಟ ಮಾಡುವಾಗ, ಅಮ್ಮ ಚೂರು ಉಪ್ಪು ಕಮ್ಮಿ. 5 ಗಂಟೆ ಒದ್ದಾಡಿದವರಿಗೆ ಫಸ್ಟ್ ನಿಮ್ಮ ಎಕ್ಸ್ಪ್ರೆಷನ್, ಅಯ್ಯೋ ಕಲರ್ ಯಾಕೋ ಹುಳಿತರನೇ ಇಲ್ಲ, ಏನೋ ಹಳೇ ಕಾಲದ್ದು 4-5 ದಿವಸದ ಇಟ್ಟದ್ದು ತೆಗೆದಿಟ್ಟಾಗಿದೆ, ಏನಮ್ಮ ಇದು ಅಂತ ಕೇಳಿಬಿಟ್ರೆ
ಅವಳಷ್ಟೊತ್ತು ಏನೋ ಮಾಡಿದ್ದಕ್ಕೆ ಒಂದೇ ಸರ್ತಿ ನಮ್ಮ ನಿರ್ಲಕ್ಷ್ಯದ ಕಮೆಂಟು ಅವಳನ್ನ ಕಂಗಾಲಾಗಿಸಿಬಿಡುತ್ತೆ. ಹಾಗೆ ಕಂಗಾಲಾಗಿಸುವಂತಹ ಹೊತ್ತಿಗೆ ಅದರ ಹಿಂದೆ ಇದ್ದ ಅವಳ ಕಷ್ಟ, ಆ ಭತ್ತ ಬೆಳೆದದ್ದರ ಕಷ್ಟ, ಅದನ್ನ ರಕ್ಷಣೆ ಮಾಡಿದ್ದರ ಕಷ್ಟ, ಅದನ್ನ ಸಿಪ್ಪೆ ಸುಲಿದು ತಂದು ಕ್ಲೀನ್ ಮಾಡಿದ್ದರ ಕಷ್ಟ, ಅದನ್ನ ಅಂಗಡಿಗೆ ತಂದು ಅವನು ಪ್ಯಾಕ್ ಮಾಡಿ ಇಟ್ಟದರ ಕಷ್ಟ, ಅಪ್ಪ ದುಡಿದು ತಂದ ತನ್ನ ಬೆವರಿನ ಹನಿಯ ಕೆಲಸವನ್ನ ಅನ್ನಕ್ಕೋಸ್ಕರ ದುಡ್ಡನ್ನು ವಿನಿಯೋಗಿಸಿದ ಕಷ್ಟ, ಅಮ್ಮ ಅಡಿಗೆ ಮಾಡಿದ್ದರ ಕಷ್ಟ, ತಿನ್ನೋ ಒಂದು ಅರ್ಧ ನಿಮಿಷದಲ್ಲಿ ಗುಳುಮ್ ಅಂತ ಹೊಟ್ಟೆಗೆ ಹೋಗುತ್ತೆ. ಎಲ್ಲೋಯ್ತು? ನಮಗೇನು ಗೊತ್ತಿಲ್ಲ. ಏನೂ ಗೊತ್ತಿಲ್ಲದೆ ನಾನು 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 ಅಂತ ಎಲ್ಲದರಲ್ಲೂ ಹಾರಾಡ್ತೇವೆ. ಹಾಗಾಗಿ ನನಗೆ ಈ ವಿಷಯದಲ್ಲಿ ಸಂದೇಹ. ನೀನು ಇದನ್ನ ಬಿಡಿಸಿ ಹೇಳಬೇಕು. ನನ್ನ ಅಸ್ತಿತ್ವ ಎಲ್ಲಿದೆ? ಎಲ್ಲವನ್ನೂ ಎಲ್ಲಿಂದಲೋ ಯಾರ್ಯಾರಿಂದಲೋ ಹೇಗೇಗೋ ಆಗ್ತಾ ಇರುವುದನ್ನು ನಾನು ನೋಡ್ತಾ ಇದ್ದೇನೆ. ಇದರ ಬಗ್ಗೆ ನನಗೆ ಸಂದೇಹ, ಬಿಡಿಸು ಅಂತ ಕೇಳ್ತಾನೆ. ಅಯಂ ಜನೋ ನಾಮ ಚಲನ್ ಪೃಥಿವ್ಯಾಂ. ಆ ಜಡಭರತ ಹೇಳ್ತಾನೆ, ಯಃ ಪಾರ್ಥಿವ ಪಾರ್ಥಿವ ಕಸ್ಯ ಹೇತೋ ತಸ್ಯಾಪಿ ಚಾಂಗ್ರ್ಯೋರಧಿ ಗುಲ್ಪಜಂಘೌ ಜಾನೂರು ಮಧ್ಯೋರ ಶಿರೋಧರಾಂಸಾಹ. ಸರಿ, ಪರಮಾತ್ಮನೇ ಮುಖ್ಯ ಕರ್ತ ಅಂತ ನಾನು ಹಿಂದೆಯೂ ಹೇಳಿದ್ದೆ, ಅದನ್ನೇ ಈಗಲೂ ಹೇಳ್ತಾ ಇದ್ದೇನೆ. ಜೀವನಿಗೆ ಅಸ್ತಿತ್ವ ಇಲ್ಲ ಅಂತ ನಾನು ಹೇಳಲಿಲ್ಲ. ಜೀವನಿಗೆ ಆಗ್ತಾ ಇರುವಾಗ ನಾನು ಈ ಕೆಲಸದಲ್ಲಿ ಜೊತೆಗಿದ್ದೇನೆ ಅಂತ ಅನ್ನೋದು ಅವನಿಗೆ ಗೊತ್ತಾಗ್ತಾ ಇದೆ. ಆದರೆ ಆ ಕೆಲಸ ಆಗುವಾಗ ಅದರ ಜೊತೆಗೆ ಎಷ್ಟೋ ಬೇರೆ ಬೇರೆ ಚಟುವಟಿಕೆಗಳಾಗ್ತಾ ಇರುವುದು ಅವನಿಗೆ ಎಂಥದ್ದು ಗೊತ್ತಿಲ್ಲ. ಈಗ ಒಂದು ಪ್ರಶ್ನೆ ಕೇಳಿದ ತಕ್ಷಣ ಉತ್ತರ ಹೊಳಿಯತ್ತೆ, ನಿಮಗೆ ಉತ್ತರ ಹೊಳಿಯತ್ತೆ. ಉತ್ತರವನ್ನು ನೀವು ಮಂಡೆಯಲ್ಲಿ ಎಲ್ಲೆಲ್ಲೋ ಸಿಕ್ಕಿಕೊಂಡ ಫೈಲ್ಗಳಿಂದ ಓಪನ್ ಮಾಡಿ ಎಲ್ಲಿದೆ 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 ಅಂತ ಹೆಕ್ಕಿ ತಂದು ಕೊಟ್ಟದ್ದಲ್ಲ. ದೇವರ ವಿಶೇಷ ಅನುಗ್ರಹದಿಂದ ಒಂದು ನೆನಪಿನ ಬುತ್ತಿ ಅನ್ನೋದ್ರಲ್ಲಿ ಇದ್ದ ಫೈಲು ತಕ್ಷಣ ಒಳಗಿನಿಂದ ನರಪ್ರಸಾರಣ ಶಕ್ತಿ ಹೊರಗೆ ಬಂದು ಅದನ್ನ ಕೆಲಸ ಮಾಡಿಕೊಟ್ಟು ಉತ್ತರವನ್ನು ಸಿಗುವಂತೆ ಮಾಡುತ್ತೆ. ಕೆಲವೊಂದು ಸರ್ತಿ ಎಷ್ಟು ತಲೆ ಬಡ್ಕೊಂಡ್ರು ನೆನಪಲ್ಲ, ಅಯ್ಯೋ ಅದು ಹೊಟ್ಟೆಲುಂಟು ಬಾಯಿಗೆ ಬರಲ್ಲ, ಹೊಟ್ಟೆಲುಂಟು ಬಾಯಿಗೆ ಬರಲ್ಲ. ಅವ್ರು ಹೇಳಿದ್ಮೇಲೆ ಅಯ್ಯೋ ಅದೇನಾ, ನಾನು ಅದನ್ನೇ ಹೇಳಬೇಕು ಅಂತಿದ್ದೆ ಅಂತ. ಅದು ಈಗ ಹೇಳಿದ್ರೆ ಉಪಯೋಗ ಇಲ್ಲ, ಹಾಗೆ ಹೇಳ್ಬೇಕಿತ್ತು ಅಂತ ಅವ್ರು ಹೇಳ್ಕೊಂಡು ಮುಂದೆ ಹೋಗ್ತಾರೆ. ಅಂದ್ರೆ ಎಷ್ಟೋ ಸರ್ತಿ ನಾವು ಏನ್ ಮಾಡ್ತಿದ್ದೀವೋ ಅದರಲ್ಲಿ ನಮ್ಮ ಇನ್ವಾಲ್ವ್ಮೆಂಟೇ ಇಲ್ಲ ಅನ್ನೋದು ನಮಗೆ ಸ್ಪಷ್ಟ. ಅದನ್ನು ಅವನು ಹೇಳ್ತಾನೆ, ನಾನೇ ಇದರ ಕರ್ತೃ ಅಂತ ಜೀವ ಹೇಳ್ಕೊಳ್ಳೋದಕ್ಕೆ ಅರ್ಥ ಇಲ್ಲ. ಯಾಕೆಂದ್ರೆ ಇದರ ಹಿಂದೆ ಮಹಾಶಕ್ತಿಯಾಗಿ ಭಗವಂತ ಇದ್ದಾನೆ ಅಂತ ಅನ್ನೋದನ್ನೇ ನಾನು ನಿನಗೆ ಹೇಳಲಿಕ್ಕೆ ಹೊರಟದ್ದು. ಈಗ ನೋಡು, ನಾನು ನೆಲದ ಮೇಲೆ ನಡೀತಾ ಇದ್ದೇನೆ, ನಿಂಗದು ಕಾಣುವ ಸಂಗತಿ. ಆದ್ರೆ ಸರಿಯಾಗಿ ಹೇಳಿದ್ರೆ ನೆಲದ ಮೇಲೆ ನನ್ನ ಕಾಲಿದೆ, ಕಾಲಿನ ಮೇಲೆ ಕಾಲ್ಗಂಟಿದೆ, ಕಾಲ್ಗಂಟಿನ ಮೇಲೆ ಮೀನಖಂಡ ಇದೆ, ಮೀನಖಂಡದ ಮೇಲೆ ಗಂಟಿದೆ. ನಾನು ಹೇಳ್ತಾ ಇಲ್ಲ, ಅವನೇ ಹೇಳ್ತಾ ಇರೋದು. ತಸ್ಯಾಪಿ ಚಾಂಗ್ರ್ಯೋಹೋ ಅಧಿ ಗುಲ್ಪ ಜಂಘ ಜಾನು ಊರು ಮಧ್ಯ ಉರಹ ಶಿರಹ ಅಧರಾಂಸಾಹ. ಇಷ್ಟು ಒಂದ್ರ ಮೇಲೆ ಒಂದಿದೆ. 2 ಪಾದ ನೆಲದ ಮೇಲಿದೆ, ಪಾದದ ಮೇಲೆ ಹಿಮ್ಮಡಿ ಇದೆ, ಹಿಮ್ಮಡಿ ಮೇಲೆ ಮೇಲ್ಗಾಲಿದೆ, ಮೇಲ್ಗಾಲಿನ ಮುಂದೆ ಮಂಡಿ ಇದೆ, ಮಂಡಿ ಮೇಲೆ ತೊಡೆ ಇದೆ, ತೊಡದ ಮೇಲೆ ಸೊಂಟ, ಸೊಂಟದ ಮೇಲೆ ಎದೆ ಮೇಲೆ ಹೊಟ್ಟೆ ಮೇಲೆ ಎದೆ ಮೇಲೆ ಕುತ್ತಿಗೆ ಮೇಲೆ ಹೆಗಲು. ನಾನು ನೆಲದಲ್ಲಿ ನಡೀತಾ ಇದ್ದೇನೆ ಅಂತಂದಾಗ ಸ್ವಲ್ಪ ಯೋಚನೆ ಮಾಡಬೇಕಾದ್ದೇನು ಅಂದ್ರೆ, ಯಾರಾದ್ರೂ ಹೇಳುವಾಗ ಕಾಲಿಂದ ನಡೀತೇನೆ ಅಂದ್ರೆ ತಪ್ಪು. ಕಾಲ್ ಮಾತ್ರ ನಡೆಯುವುದಲ್ಲ, ಮಂಡಿನೂ ನಡೀತಾ ಇದೆ. ನಾನು ಮಂಡಿಯಲ್ಲಿ ನಡೀತೇನೆ ಅಂದ್ರೆ ಕಾಲು ಸಿಟ್ಟು ಮಾಡ್ಕೊಳ್ತೆ, ನಾನ್ ನಡೀತಾ ಇರೋದು, ನೀನ್ ಏನ್ ಹೇಳೋದು? ಒಂದು ವೇಳೆ ಮಂಡಿ ಕೈ ಕೊಟ್ರೆ ಕಾಲು ಗೋತ, ಅಥವಾ ತೊಡೆ ಸೆಳೆತ, ನಡಿಲಿಕ್ಕಾಗಲ್ಲ, ನನ್ನ ಹತ್ರ ಸಾಧ್ಯನೇ ಇಲ್ಲ ಅಂತ ಅಕಸ್ಮಾತ್ ಅದು ಸತ್ಯಾಗ್ರಹ ಚಳುವಳಿ ನಡೆಸಿಬಿಟ್ರೆ ಮತ್ತೆ ಮುಂದೆ ಹೋಗ್ಲಿಕ್ಕಿಲ್ಲ, ಕಾಲು ತಲೆ ಮೇಲೆ ಹಿಡ್ಕೊಂಡು ಓಡಾಡ್ಬೇಕಷ್ಟೇ, ಏನು ಮಾಡ್ಲಿಕ್ಕಾಗಲ್ಲ. ಆದ್ರಿಂದ ಯಾವ ಇಂದ್ರಿಯವನ್ನು ನೀವು ಕಾಲಿಂದ ನಡೀತೇನೆ, ಮಂಡಿಯಿಂದ ನಡೀತೇನೆ, ಹಿಮ್ಮಡಿಯಿಂದ ನಡೀತೇನೆ, ತೊಂಟದಿಂದ ನಡೀತೇನೆ, ಯಾವುದನ್ನು ಹೇಳಲಿಕ್ಕಾಗುದಿಲ್ಲ. ಹಾಗಾದ್ರೆ ನಿಜವಾಗಿ ನಡೆಯುವುದು ಯಾವುದು? ಕಾಣುವುದು ನೆಲದಿಂದ ಮುಂದಕ್ಕೆ ಹೋಗುವಾಗ ಫಸ್ಟ್ ಕಾಲು, ಅದನ್ನು ಕಾಲು ಅಂತ ಹೇಳ್ತೀವಿ. ವಸ್ತುತಃ ಕಾಲು ಮಾತ್ರ ಅಲ್ಲ, ಇಡೀ ದೇಹದ ಎಲ್ಲ ಇಂದ್ರಿಯಗಳಿಗೂ ಒಂದಕ್ಕೊಂದು ಆಶ್ರಯ ಇದೆ. ಹಾಗೆ ನೋಡಿದ್ರೆ ನಿನ್ನ ಮೇನೆಯನ್ನ ನಾನು ಹೊತ್ತದ್ದು ಅಂತ ಹೇಳಿದ್ದೆ ಅಲ್ವಾ, ನಾನು ಹೊತ್ತದ್ದಲ್ಲ, ಅದು ಯಥಾ ಪ್ರಕಾರ ಉಲ್ಟವ. ನನ್ನನ್ನು ಹೆಗಲು ಹೊತ್ತಿದೆ, ಹೆಗಲ ನೆದೆ ಹೊತ್ತಿದೆ, ಎದೆನ್ ಸೊಂಟ ಹೊತ್ತಿದೆ, ಸೊಂಟನ ತೊಡೆ ಹೊತ್ತಿದೆ, ತೊಡೆನ ಮಂಡಿ ಹೊತ್ತಿದೆ, ಮಂಡಿನ ಕಣಕಾಲು ಹೊತ್ತಿದೆ, ಕಣಕಾಲನ್ನು ಮೊಣಕಾಲು ಹೊತ್ತಿದೆ, ಮೊಣಕಾಲನ್ನು ಕೆಲವು ಹಿಮ್ಮಡಿ ಹೊತ್ತಿದೆ, ಅದನ್ನ ಪಾದ ಹೊತ್ತಿದೆ, ಆ ಪಾದ ಹೊತ್ತದ್ದನ್ನ ನೆಲ ಹೊತ್ತಿದೆ. ನಾನೇನ್ ನೆಲ ಹೊತ್ಕೊಂಡು ಓಡಾಡ್ತಿಲ್ಲ. ಆ ನೆಲ ಇರುವುದ್ರಿಂದ ನಾನ್ ನಿನ್ನನ್ನು ಹೊರಲಿಕ್ಕಾಯ್ತು. ನೆಲವೇ ಇಲ್ಲಂದ್ರೆ ನಾನು ಹೊರುದು ಹೇಗೆ? ಇಬ್ರು ಗಾಳಿಯಲ್ಲಿ ತೇಲ್ತಾ ಇರ್ಬೇಕು, ಎಲ್ಲಿ ಹೋಗಿ ಯಾರಿಗೆ ಹೊಡಿತೀವೋ ಗೊತ್ತಿಲ್ಲ.
ನೆಲ ಕುಸಿದೋಯ್ತು ಅಂತ ಇಟ್ಕೊಳ್ಳಿ, ಸೀದಾ ಒಳಗೆ ಓ ಅಂತ ಎಲ್ಲಿ ತನಕ ಕರ್ಕೊಂಡು ಹೋಗುತ್ತಾ ಆಕಾಶದಲ್ಲಿ ಕಿರ್ಚಿದ್ ಯಾರು ಕೇಳೋದು ಇಲ್ಲ. ಹಕ್ಕಿಗಳು ಇದ್ಯಾವುದೋ ಪ್ರಾಣಿಗಳು ನಮ್ಮ ತರನೇ ಎದ್ದಾಡ್ತಾ ಇವಲ್ಲ ಅಂತ ಬಬ್ಬೆ ಹಾಕು ನಮ್ಮ ಮುಂದೆ ಗಲಾಟೆ ಮಾಡ್ಕೊಂಡು ಓಡಾಡ್ತಾ ಇರ್ತವೆ. ಆದ್ರಿಂದ ನೆಲಕ್ಕೂ ಆಶ್ರಯನಾದವ ಶೇಷ, ಶೇಷನಿಗೂ ಆಶ್ರಯನಾದವ ಪರಮಾತ್ಮ. ಅವನ ಮೇಲೆ ತಾನೇ ಭಗವಂತ ಮಲಗಿ ಅವನಿಗೆ ಆಶ್ರಯ ಕೊಟ್ಟದ್ದು. ಹೀಗೆ ವಿಚಿತ್ರ ಅನ್ನಿಸ್ತಲ್ವಾ? ಶೇಷನ ಮೇಲೆ ಮಲಗಿ ಶೇಷನಿಗೆ ಆಶ್ರಯ ಕೊಟ್ಟವ ಶೇಷಶಾಹಿ. ಮಹೀಧರ ಅಂತ ಒಂದು ಶಬ್ದ ಇದೆ, ಕೇಳಿದಿರಾ? ಅಂದ್ರೆ ಪರ್ವತ ಅಂತ ಅರ್ಥ. ವಸ್ತುತಃ ಪರ್ವತ ಭೂಮಿಯನ್ನು ಹೊತ್ತಿದೆಯೋ, ಭೂಮಿ ಪರ್ವತವನ್ನು ಹೊತ್ತಿದೆಯೋ? ಭೂಮಿ ಪರ್ವತವನ್ನು ಹೊತ್ತಿದೆ. ಆದ್ರೆ ಹೆಸರು ಪರ್ವತಕ್ಕೆ ಮಹೀಂ ಧರತಿ, ಭೂಮಿಯನ್ನು ಹೊತ್ತದ್ದು, ಭೂಮಿಯನ್ನು ಹೊತ್ತ ಸ್ವಭಾವ ಉಳ್ಳದ್ದು, ಹೊರುವ ಸ್ವಭಾವ ಉಳ್ಳದ್ದು. ಅದೇ ಸ್ವಾರಸ್ಯ. ಈಗ ಇದು ಹೇಗಿದೆ ಅಂದ್ರೆ, ನಮ್ಮ ಮನೆ ಮೇಲೆ ಮೇಲಿನ ಛಾವಣಿಯಲ್ಲಿ ಹಲ್ಲಿ ಹೋಗ್ತಾ ಇದೆ. ಅದು ಹೇಳುತ್ತೆ, ಏಯ್ ಇಡೀ ಮನೆ ನಾನು ಹೊತ್ತದ್ದು. ಹೊಸದಾದ ಅಡಿಯಲ್ಲಿದೆ, ಮೇಲೆ ಅದರ ಮೇಲಿನ ಬಿಲ್ಡಿಂಗ್ ಎಲ್ಲ ಅದರ ಮೇಲಿದೆ. ನಮ್ಮ ಪ್ರಕಾರ ಏನು? ಕೆಳಗಿರುವುದೆಲ್ಲ ಹೊರುವುದು, ಮೇಲಿರುವುದೆಲ್ಲ ಹೊರಿಸಿಕೊಳ್ಳುವುದು ಅಂತ. ಹಾಗಾದ್ರೆ ಹಲ್ಲಿ ಇಡೀ ಬಿಲ್ಡಿಂಗ್ ಅನ್ನು ಹೊತ್ತಿದೆ ಅನ್ನೋದು ಕರೆಕ್ಟ್ ಅಲ್ವಾ? ಆದ್ರೆ ಅದೇ ಬಿಲ್ಡಿಂಗ್ ಅನ್ನು ಆಶ್ರಯಿಸಿಕೊಂಡು ಬದುಕ್ತಾ ಇದೆ ಅಂತ ನಮ್ಗೆ ಗೊತ್ತಿದೆ. ಅಂದ್ರೆ ಸ್ವಲ್ಪ ತಲೆ ಅಂತ ಇದ್ರೆ ಗೊತ್ತಾಗುತ್ತೆ. ಆದ್ರೆ ಅದೇ ತರ ಶೇಷನ ಮೇಲೆ ಮಲಗಿದ್ರಿಂದ ಶೇಷ ದೇವರನ್ನ ಮಲಗಿಸಿಕೊಂಡು ಏನೋ ಅವನಿಗೆ ಆಶ್ರಯ ಕೊಟ್ಟಿದ್ದೇನೆ ಅನ್ನೋದಲ್ಲ. ಶೇಷನನ್ನ ದೇವರು ಮೇಲಿನಿಂದ ಹಿಡ್ಕೊಂಡಿದ್ದಾನೆ. ಹಲ್ಲಿಯನ್ನು ಹೇಗೆ ಮೇಲಿನ ಛಾವಣಿ ಹಿಡ್ಕೊಂಡಿದೆಯೋ ಹಾಗೆ ಅದು ನಮ್ಗೆ ಕಾಣುವುದು ಮಾತ್ರ ಶೇಷನ ಮೇಲೆ ಮಲಗಿ ಪರಮಾತ್ಮನಿಗೆ ಆಶ್ರಯ ಕೊಟ್ಟಂತ ಮಹಾಧೀಮಾನ್, ಮಹಾ ವ್ಯಕ್ತಿತ್ವ ಅಂತೆಲ್ಲ ನಾವು ಅನ್ಕೊಳ್ತೇವೆ. ಹಾಗೆ ಈ ಜಗತ್ತಿನಲ್ಲಿ ನಾವು ಹೊರುತ್ತೇವೆ, ನಾವು ಹೇರುತ್ತೇವೆ, ನಾವು ಹೊಡೆದಾಡುತ್ತೇವೆ, ನಾವು ಬಡಿದಾಡುತ್ತೇವೆ. ಇದು ಯಾವುದು ಕೂಡ ನಮ್ಮ ನೇರ ಪ್ರವೇಶದಿಂದ ಆಗುವಂಥದ್ದಲ್ಲ. ಜೀವನಕ್ಕಾಗಿ ಹೋರಾಟ ಹಾಗೆ ಹೀಗೆ ಏನೇ ಕೆಚ್ಚದೆಯಿಂದ ಮಾಡಿದ್ರೂ ಕೂಡ ಅದರ ಹಿಂದೆ ಇರುವುದು ಭಗವಂತನ ಪ್ರೇರಣೆ. ಅವನನ್ನೇ ಆಶ್ರಯಿಸಿ ಈ ಜಗತ್ತು ನಡೀತಾ ಇದ್ದಾಗಿ, ನಿನ್ನನ್ನು ಹೊತ್ತದ್ ನಾನಲ್ಲ, ನನ್ನನ್ನು ಹೊತ್ತವನು ನಾನಲ್ಲ, ನನ್ನನ್ನು ಹೊತ್ತವನು ಒಬ್ಬ ಇದ್ದಾನೆ, ಅವನೇ ನಿನ್ನನ್ನು ಹೊತ್ತದ್ದಾದ್ರಿಂದಾಗಿ ನೀನು ವ್ಯವಹಾರದಿಂದ ನಾನು ಹೊತ್ತದ್ದು ಅಂತ ಹೇಳಿದ್ದಕ್ಕೆ ನಾನು ಹೇಳಿದೆ, ವ್ಯವಹಾರದಿಂದ ಕಾಣೋದು ಸರಿ, ಆದ್ರೆ ಹೊತ್ತದ್ದು ನಾನಲ್ಲ, ನನ್ನೊಳಗಿನ ಭಗವಂತ. ಅದನ್ನು ನಾನು ನಿನಗೆ ಹೇಳಿದ್ದು. ತಲೆಯೆಲ್ಲ ಒಂದ್ ಸರ್ತಿ ಗೆರ್ರಾಯ್ತು ಅವನಿಗೆ. ಏನ್ ಹೇಳದ, ಅದ್ಭುತ ಹೇಳದ ಅಂತ ಖುಷಿ ಆಯ್ತು ಅವನಿಗೆ. ಅಯ್ಯೋ ನೀನ್ ಸಾಕಪ್ಪ ನಿಲ್ಸು ಅಂತ ಹೇಳಲಿಲ್ಲ. ನಮ್ಗೆ ಸ್ವಲ್ಪ ಹಾಗೆ ಅನ್ಸುತ್ತೆ, ಯಪ್ಪ ಇದೇನಪ್ಪ ಮುಗಿಯುವುದೇ ಇಲ್ಲಲ್ಲ, ಒಂದು ಹೀಗಂತಾರೆ, ಒಮ್ಮೆ ಹಾಗಂತಾರೆ, ಒಂದು ಇನ್ನೊಂತರ ಅಂತಾರೆ, ಒಂದು ಮತ್ತೊಂತರ ಅಂತಾರೆ, ಉದಾಹರಣೆ ಮೇಲೆ ಉದಾಹರಣೆ. ಅಂಸೇನ ದಾರ್ವೀಶ ವಿಕಾಚ ಯಸ್ಯಾಂ ಸೌವೀರ ರಾಜ್ಯೇ ರಾಜೇತ್ಯಪದೇಶ ಆಸ್ತೆ ಯಸ್ಮಿನ್ ಭವಾನ್ ರೂಢ ನಿಜಾಭಿಮಾನೋ ರಾಜಾಸ್ಮಿ ಸಿಂಧುಷ್ವೀತಿ ದುರ್ಮದ ಅಂತಹ. ನೆಲದ ಮೇಲೆ ನಡೆದುಕೊಂಡರು ಹೂಗಣ ಬರ್ತಾ ಇದ್ದಾನೆ, ಮೂರು ಲೋಕದ ಒಡೆಯ, ರಾಜಾದಿರಾಜ, ಕೊತ್ತಂಬರಿ ಬೀಜ ಅಂತ ನಿನ್ನನ್ನು ತುಂಬಾ ಜನ ಹೊಗಳ್ತಾ ಇರ್ತಾರೆ. ನಿನ್ನನ್ನ ಹೆಗಲ ಮೇಲೆ ಕೂಡಿಸ್ಕೊಂಡು ಬೋಯಿಗಳು ಹೆಗಲ ಮೇಲೆ ಹಾಕೊಂಡು ಬರ್ತಾ ಇರ್ತಾರೆ. ಏನೋ ಹೇಳಿದೆಯಲ್ಲ ಸೌವೀರ ದೇಶದ ರಾಜ ಅಂತ. ಹೌದೌದು, ಸೌವೀರ ದೇಶದ ರಾಜ ಅಂತ ನಿನಗೊಂದು ಕರೀಲಿಕ್ಕೆ ಒಂದು ಶರೀರ ಇದೆ. ಆ ಶರೀರ ಇರುವುದರಿಂದ ನಿನ್ನ ಸೌವೀರ ದೇಶ ರಾಜ ಅಂತ ಕರೀತಾರೆ. ನನ್ನ ದೇಹ ಇದು ನಾನೇ ಅನ್ನುವ ಭ್ರಮೆಯಿಂದ ಸೌವೀರ ದೇಶವೇ ನಿನ್ನೊಳಗೆ ತುಂಬಿ ತುಳುಕ್ತಾ ಇದೆ ಅನ್ನುವ ಹಾಗೆ ನೀನ್ ಮಾತಾಡ್ತಾ ಇದ್ದಿ. ನೀನು ಸೌವೀರ ದೇಶದಲ್ಲಿ 3 ಅಡಿ 6 ಅಡಿ ಅಷ್ಟೇ ಕೂತಾಕಿದ್ರೆ ಅಲ್ಲೇ ಮುಗಿದೋಗ್ತೀನಿ ನೀನು. ಆದ್ರೆ ನಿನ್ ತಲೆಯಲ್ಲಿ ಏನಂದ್ರೆ ಇಡೀ ಸೌವೀರ ದೇಶ ನಾನ್ ತಲೆ ಮೇಲೆ ಹೊತ್ಕೊಂಡು ಓಡಾಡ್ತಾ ಇದ್ದೇನೆ ಅಂತ ನಿಂಗೊಂದು ಭ್ರಮೆ ಇದೆ. ಈ ಭ್ರಮೆಯಿಂದ ಬಂದವರನ್ನೆಲ್ಲ ಬೈತಾ ಇದೆ, ಏನ್ ಅನ್ಕೊಂಡಿದ್ದಿ, ಸೌವೀರ ದೇಶದ ರಾಜ ಮಾತಾಡ್ತಾ ಇದ್ದ, ನಿಮ್ಗೆ ಒಬ್ರಿಗೂ ಕಾಳಜಿ ಇಲ್ವಾ, ನನ್ನ ಮಾತಿನ ಮೇಲೆ ಗೌರವ ಇಲ್ವಾ, ಪಂಡ ಅರ್ಥಾಪುಜ ಅಂತ ಬೈಲಿಕ್ಕೆ ಶುರು ಮಾಡ್ತಾನೆ. ಬೈದಾಗ ನಿನಗೆ ಗೊತ್ತಾಗ್ಲಿಲ್ಲ ಏನು ಅಂತ, ತಲೆಗೆ ಹೊಳಿಲಿಲ್ಲ. ಆದ್ರೆ ನಿನಗೆ ಆ ತರ ಭ್ರಮೆ ಬಂದ್ರೆ ಅದು ತಪ್ಪಲ್ಲ. ಯಾಕಂದ್ರೆ ನಿನ್ನ ಹಾಗೆ 100 ರಾಜರನ್ನ ಸಿಂಧು ಸೌವೀರ ದೇಶದ ನೆಲ ಕಂಡು ನುಂಗಿ ತನ್ನ ಹೊಟ್ಟೆಯಲ್ಲಿ ಜೀರ್ಣ ಮಾಡ್ಕೊಂಡ್ಬಿಟ್ಟಿದೆ. ಅಲ್ಲಿ ಎಲುಬುಗಳು ಸಿಗುವುದಿಲ್ಲ. ನಿನ್ನ ಪೂರ್ವದ ರಾಜರ ಶರೀರದ ಯಾವ ಭಾಗಗಳು ಕೂಡ ಇವತ್ತು ಯಾವುದೋ ಮರದ ಹಣ್ಣಾಗಿರುತ್ತೆ, ಇನ್ಯಾವುದೋ ಪ್ರಾಣಿಯ ಶರೀರಕ್ಕೆ ಇನ್ನೊಂದು ಭಾಗವಾಗಿ ಸೇರ್ಕೊಂಡಿರುತ್ತೆ. ನಿನ್ನ ದೇಹದ ತುಂಡು ತುಂಡುಗಳು ಎಷ್ಟು ತುಂಡು ತುಂಡು ಎಸೆಯುವುದು ಬೇಕಾಗಿಲ್ಲ, ತಾನೇ ಎಲ್ಲ ಕಡೆಗೆ ಹಂಚಿಕೊಂಡು ಆಕಾಶದಲ್ಲಿ ತೇಲಿ ತುಡುಕಾಡ್ತಾ ಇರುತ್ತೆ. ಆದ್ರಿಂದಾಗಿ ಸಿಂಧು ಸೌವೀರ ದೇಶದ ರಾಜ
ನೀನೇ ಅಂತಾಗಿದ್ರೆ ಹಿಂದೆಯೂ ನೀನೇ ಇರಬೇಕಿತ್ತು, ಮುಂದೆಯೂ ನೀನೇ ಇರಬೇಕು. ಇಲ್ಲ, ನಿನ್ನ ಹೆಸರೇ ಇರಲಿಲ್ಲ ಹಿಂದೆ, ಈಗ ಸ್ವಲ್ಪ ದಿವಸ ಬಂದಿದೆ. ಅವ್ಯಕ್ತ ನಿಧನಾನ್ಯವ ತತ್ರಕಾ ಪರಿದೇವನ. ಮಧ್ಯದಲ್ಲಿ ಕೆಲವು ದಿವಸ ಮಾತ್ರ ನೀನು ಹಾರಾಡುವುದು. ಹಾರಾಡಿ ನಾನೇ 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 ಅಂತ ಹೆಮ್ಮೆ ಪಡ್ತಾ ಇದ್ದಿ. ಆದರೆ ಈ ದೇಶಕ್ಕೆ ಮುಖ್ಯವಾದ ಆಶ್ರಯ ಪರಮಾತ್ಮನೇ. ರಾಜ ಬರ್ತಾ ಇದ್ದಾನೆ ಅಂತ ಹೇಳ್ತಾರೆ, ಅದು ನಮಗೆ ಮೇಲ್ನೋಟಕ್ಕೆ ಕಣ್ಣಿಗೆ ಕಾಣುವುದು ಹಾಗೆ. ವಸ್ತುತಃ ಪರಮಾತ್ಮನೇ ಆ ವ್ಯವಹಾರಗಳನ್ನು ನಡೆಸುವುದಾದ್ರಿಂದಾಗಿ ನಾನು ಹೇಳಿದ್ದು, ನಾನು ಸಿಂಧು ಸೋವೀರ ದೇಶದ ರಾಜನನ್ನು ಹೊರಲಿಲ್ಲ, ನೀನು ಸಿಂಧು ಸೋವೀರ ದೇಶದ ರಾಜ ಅನ್ನೋದು ಪರ್ಮನೆಂಟು ಅಲ್ಲ ಅಂತ ನಾನು ಅದಕ್ಕೋಸ್ಕರ ಹೇಳಿದ್ದು. ಶೋಚ್ಯಾನಿಮಾನ್ ತಾನ್ ಅಧಿಕಸ್ತವಾದಿ ವಿಷ್ಟ್ಯಾ ನಿಗೃಹ್ಣನ್ ನಿರನುಗ್ರಹೋಸಿ ಜನಸ್ಯ ಗೋಪ್ತೇತಿ ವಿಕಥಮಾನೋ ನ ಶೋಭಸೆ ವೃದ್ಧ ಸಭಾಸು ದುಷ್ಟ. ರಾಜ ಅಂತ ದುರಹಂಕಾರ ನೋಡಿ ನಿನಗೆ. ಪಾಪ ಈ ಬಡಪಾಯಿಗಳನ್ನು ಹಿಡಿದು ತಂದಿದ್ದಿ, ಒಬ್ರಿಗಾದ್ರೂ ಸಂಬಳ ಕೊಟ್ಟು ಕರೆಸ್ತಾ ಇದ್ಯಾ? ವಿಷ್ಟಿ ಅಂತ ಅದಕ್ಕೆ ಹೆಸರು, ವೇತನ ಕೊಡದೆ ದುಡಿಸಿಕೊಳ್ಳುವುದು. ಹಾಗೆ ವಿಷ್ಟ್ಯಾ ನಿಗೃಹ್ಣನ್, ಬಿಟ್ಟಿ ಕೆಲಸಕ್ಕೆ ಅವರನ್ನ ಸೇರಿಸ್ಕೊಂಡು ಬಡಪಾಯಿಗಳಿಗೆ ಏನೂ ಕೊಡದೆ, ಏಯ್ ರಾಜ ಏನು ಹೇಳಿದ್ರು ಬಾಯಿ ಮುಚ್ಕೊಂಡು ಮಾಡ್ಬೇಕಷ್ಟೇ ಅಂತ ನಿನ್ನ ದುರಾಗ್ರಹವನ್ನ, ದುರ್ಮದಾಂಧ ಬುದ್ಧಿಯನ್ನ ತೋರಿಸಿ ಪ್ರಜೆಗಳ ರಕ್ಷಕ ಅಂತ ಬೇರೆ ಹಣೆಪಟ್ಟಿ ಹಾಕೊಂಡು ಓಡಾಡ್ತಿ. ಇವರು ನಿನ್ನ ಪ್ರಜೆಗಳಲ್ವಾ? ಇವರನ್ನು ರಕ್ಷಣೆ ಮಾಡ್ಬೇಕಂದ್ರೆ ನಿನ್ ಜವಾಬ್ದಾರಿ ಅಲ್ವಾ? ಅವರನ್ನು ನಾನು ಹೊರ್ಕೊಂಡು ಹೋಗ್ಬೇಕಾ? ನೀನು ಹೊರ್ಕೊಂಡು ಹೋಗು ಅಂತ ಹೇಳಿಲ್ಲ. ಪ್ರಜೆಗಳನ್ನ ರಕ್ಷಣೆ ಮಾಡುವುದು ಅಂದ್ರೆ ಪ್ರಜೆಗಳನ್ನೆಲ್ಲರನ್ನು ಪ್ರತಿ ಬನ್ನಿ ಬನ್ನಿ ನಿಮ್ಮನ್ನೆಲ್ಲ ಹೊತ್ಕೊಂಡು ನಿಮ್ ಮನೆಗೆ ಬಿಟ್ಟು ಬರ್ತೇನೆ ಅಂತ ಹೇಳು ಅಂತ ಹೇಳಿಲ್ಲ. ಅವರಿಗೆ ಯೋಗ್ಯವಾದ ಸ್ಥಾನ, ಅವರಿಗೆ ಯೋಗ್ಯವಾದ ಸಂಪಾದನೆಗೆ ಬೇಕಿರುವ ದಾರಿಯನ್ನ ತೋರಿಸಿ ತಾನೇ ನೀನು ಅವರ ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕು. ನಿನಗೆ ಬೇಕಾದ ಹಾಗೆ ಅವರನ್ನ ಬಳಸಿಕೊಂಡು ನೀನು ರಾಜ ಅಂತ ಹೆಗ್ಗಳಿಕೆಯಿಂದ ನಿನ್ನ ನೀನು ಶಭಾಷ್ ಅಂತ ಬೆಂತಟ್ಕೊಳ್ಳೋದ್ರಲ್ಲಿ ಏನ್ ಅರ್ಥ ಇದೆ? ದಡ್ಡ ನೀನು. ಮಾತಾಡ್ತಾ ಇರೋದು ನೋಡಿದ್ರೆ ಬಡಾಯಿ ಕೊಚ್ಚುವುದರಲ್ಲಿ ನೀನು ನಿಸೀಮ. ಅಕಸ್ಮಾತ್ ಬಡಾಯಿ ಕೊಚ್ಚಿಕೊಳ್ಳುವುದರಲ್ಲಿ ಅತ್ಯಂತ ಎತ್ತರದ ಒಂದು ಏನಾದ್ರೂ ಪ್ರಶಸ್ತಿ ಅಂತಿದ್ರೆ ಅದು ನಿನಗೆ ಕೊಡ್ಬೇಕು. ಅಂತಹ ಅದ್ಭುತ ಬಡಾಯಿಕೋರ ನೀನು. ಆದ್ರಿಂದಾಗಿ ದುಷ್ಟ, ನೀನು ಅಜ್ಞಾನಿಗಳ ಸಭೆಯಲ್ಲಿ ಜ್ಞಾನಿಗಳ ಸಭೆಯಲ್ಲಿ ಯಾವತ್ತೂ ಶೋಭಿಸುವುದಿಲ್ಲ. ಒಂದು ಕಾಗೆಯ ಸಭೆಯಲ್ಲಿ ಗೂಬೆ ಹೊಗಳ್ತಾ ಇತ್ತಂತೆ, ಆಹಾ ಏನು ಬೆಳ್ಳಗೆ, ಏನು ತೆಳ್ಳಗೆ, ಏನು ಆನಂದ ಅಂತ ಕಾಗೆಯನ್ನ. ಗೂಬೆಯ ಸಭೆಯಲ್ಲಿ ಕಾಗೆ ಹೊಗಳ್ತಾ ಇತ್ತಂತೆ, ಆಹಾ ಏನ್ ರಾಗ, ಏನು ಭೋಗ, ಏನು ಸಂಯೋಗ, ಒಂದೊಂದು ತಾಳನು ಎರಡು ಕಿವಿಯಿಂದ ಕೇಳಿಕ್ಕಾಗದೆ ತೂತು ಬಿದ್ದು ಹೋದ್ರೂ ತೊಂದರೆ ಇಲ್ಲ, ಅಷ್ಟು ಚೆನ್ನಾಗಿದೆ ಅಂತ. ಹೀಗೆ ಕಾಗೆಯನ್ನು ಗೂಬೆ ಹೊಗಳುದು, ಗೂಬೆಯನ್ನು ಕಾಗೆ ಹೊಗಳುದು ಅಂತ ಒಂದು ಗಾದೆ ಇದೆ. ಹಂಗೆ ನೀವು ನಿನ್ನದೇ ಒಂದಿಷ್ಟು ಜನರನ್ನು ಕರ್ಸ್ಕೊಂಡು ಅವ್ರು ನಿನ್ನನ್ನು ಹೊಗಳುದು, ನೀನು ಅವರಿಗೆ ಭಾರಿ ಸಂಪಾದನೆ ಮಾಡಿ ಕೊಟ್ಟ ಹಾಗೆ ಅವ್ರಿಗೆ ಎಂಥ ಒಳ್ಳೊಳ್ಳೆ ವಿಷಯಗಳನ್ನು ಹೇಳ್ತಾರೆ ಅಂತ ಅವರನ್ನು ನೀನು ಹೊಗಳು. ಇದೆಲ್ಲ ರಾಜನ ಕರ್ತವ್ಯದ ವ್ಯವಹಾರದ ಒಳಗೆ ಬರುವಂತದ್ದಲ್ಲ. ನೀನು ನಿಜವಾಗಿ ರಕ್ಷಕನೇ ಆಗ್ಲಿಲ್ಲ, ನಿಜವಾದ ಅರ್ಥದಲ್ಲಿ ರಾಜ ಅಲ್ಲ. ನೀನು ಅಕಸ್ಮಾತ್ ಸ್ವಲ್ಪ ಎಚ್ಚರ ವಹಿಸಿದ್ರೆ ನ್ಯಾಯ ಒದಗಿಸಬಹುದು ಹೊರತು ಆಗ್ಲೂ ನೀನು ರಾಜ ಅಲ್ಲ. ಅಂತರ್ಯಾಮಿಯಾಗಿರುವ ಭಗವಂತನೇ ರಕ್ಷಕ, ಭಗವಂತನೇ ನಿಜವಾದ ನಮ್ಮೆಲ್ಲರ ಒಡೆಯ ಅನ್ನೋದನ್ನು ನೀನು ನೆನ್ಪಿಟ್ಕೊಳ್ಬೇಕು ಅಂತ. ಹೀಗೆ ಇನ್ನೂ ಅನೇಕ ಇಂಥದ್ದೇ ತಲೆ ಒಳಗೆ ಸ್ಕ್ರೂ ಎಲ್ಲ ತೆಗೆದು ನಟ್ಟು ಬೋಲ್ಟ್ ಎಲ್ಲ ಬಿಡಿಸಿ ಪೂರ್ತಿ ಆಪರೇಷನ್ ಅಂದ್ರೆ ಪರಿಪೂರ್ಣವಾದ ಆಪರೇಷನ್ ಮಾಡಿ ಅವನ ತಲೆಯಲ್ಲಿ ಮತ್ತೆ ಹಾಗೆ ಜೋಡಿಸಿ ಕಳಿಸ್ತಾನೆ. ಇದು ಅಧ್ಯಾತ್ಮದ ಉಪದೇಶದ ಭಾಗ. ಇನ್ನು ಕೆಲವು ಸಂಗತಿಗಳನ್ನು ನಾಳೆ ಮತ್ತೆ ಚಿಂತನೆ ಮಾಡೋಣ. ಶ್ರೀಹರಿ ಪ್ರಿಯತಾಂ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನ ವಾ ಅನುಸೃತ ಸ್ವಭಾವ ಕರೋಮಿ ಮನಸ್ವಿನೋ ಮಂತ್ರ ವಿರಸ್ಸು ಮಂಗಲಾಃ ಕ್ಷೇಮಂ ಹರಿಂದಂತಿ ವಿನಾಯಕರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಬ್ರಹ್ಮಾರ್ಪಣಂ ಬ್ರಹ್ಮಣಿ ಬ್ರಹ್ಮಣಾಮೃತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಸಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಧರ್ಮಸ್ಯ ವಿಜಯೋ ಭೂಯಾತ್ ಅಧರ್ಮಸ್ಯ ಪರಾಭವಃ. ಸದ್ಭಾವನಾ ಪ್ರಾಣವತಾಂ ಭೂಯಾತ್ ವಿಶ್ವಸ್ಯ ಮಂಗಳಂ. ಅಯ್ಯೋ ಹೇಳ ಹರೇ ರಾಮ
ಆಯ್ತು. ಚಿತ್ರ